ಯಹ ಹೈಲೆ ಹಯ್ಯ ತೋರೆ ಮಹಿಮಾ ಕಥನ इति लागी आगे करी तारा विवरण यह हईले हया तोरे महिमा कथन इति लागी आगे करी तारा विवरण यह हईले हया तोरे महिमा कथन ಲ್ಯಾಂಗ್ವೇಜ್ ಕನ್ನಡ. ಸೊ ಅನುವಾದ. ಆದ್ದರಿಂದ ಮೊದಲು ನಾನು ರಾಧಾ ಮತ್ತು ಕೃಷ್ಣರ ಸ್ಥಾನವನ್ನು ವಿವರಿಸುತ್ತೇನೆ. ಆ ವಿವರಣೆಯಿಂದ ಚೈತನ್ಯ ದೇವರ ಮಹಿಮೆ ನಮಗೆ ಗೊತ್ತಾಗುತ್ತದೆ. ಸೊ ಕ್ಲಾಸ್ ಅನ್ನು ನೋಡೋಣ. ಸೊ ರಾಧಾರಾಣಿಯ ಕ್ಲಾಸ್ ನೋಡೋಣ. ಮಂಗಲಾಚರಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ರೂಪಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ಶಾಕಾರಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮೋ. ವಿಷ್ಣು ಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ವಿಶೇಷ ಶರಣೆ. जय श्री कृष्ण चैतन्य प्रभु नित्यानंद श्री अद्वैत श्रीवासादि गौरभक्तवृंद. हरे कृष्णा 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 हरे 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 राम 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 हरे हरे. हरे कृष्ण. तो ಎಲ್ರಿಗೂ ಇವತ್ತು ರಾಧಾಷ್ಟಮಿಯ ಮಹಾಮಹೋತ್ಸವ ನಿಮಗೆ ಸ್ವಾಗತ. ಸೊ ಎಲ್ರಿಗೂ ಹ್ಯಾಪಿ ರಾಧಾಷ್ಟಮಿ. ಸೊ ಪ್ರಪ್ರಥಮವಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ರಾಧಾರಾಣಿಯ ವಿಷಯ ಮಾತನಾಡುವಾಗ ಇದು ಗಾಢವಾದ ವಿಷಯ, ಮತ್ತೆ ಇನ್ನೊಂದಂದ್ರೆ ಇದು ಅತ್ಯುತ್ಕೃಷ್ಟವಾದ ವಿಷಯ. ಸೊ ಇದನ್ನು ಮಾತನಾಡಬೇಕಾದ್ರೆ ಭಕ್ತರ ಆಶೀರ್ವಾದ ಬೇಕು. ಎಸ್ಪೆಷಲಿ ಯಾರು ಹಿರಿಯ ಭಕ್ತರಿದ್ದಲ್ಲಿ ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತು ಭಕ್ತಿರ ಸಾಮ್ರತ ಸಿಂಧುವಿನಲ್ಲಿ ಅದೋ ಶ್ರದ್ಧಾ ತಥಾ ಸಾಧು ಸಂಘ ವಚನ ತಥಾ ಪ್ರಜನ ಕ್ರಿಯ ತಥಾ ಅನರ್ಥ ನಿವೃತ್ತಿ, ಈ ರೀತಿ 9 ಸ್ಟೇಜ್ಗಳನ್ನು ಹೇಳಿದೆ. ಸೊ ರಾಧಾರಾಣಿಯ ವಿಷಯ ಮಾತನಾಡೋದು ಯಾರು ಪರಮಹಂಸರಿದ್ದಾರೆ, ಟಾಪ್ ಮೋಸ್ಟ್ ಡಿವೋಟೀಸ್. ಸೊ ಅವರಲ್ಲಿ ಸಹ ಎಲ್ರಿಗೂ ಮಾತನಾಡ್ಲಿಕ್ಕೆ ಆಗೋದು, ಬಿಕಾಸ್ ಇಟ್ಸ್ ಅ ವೆರಿ ಎಸೆಟೋರಿಕ್ ಸಬ್ಜೆಕ್ಟ್ ಅಂತ, ತುಂಬಾ ಅತ್ಯುತ್ಕೃಷ್ಟವಾದ ವಿಷಯ. ಸೊ ಯಾವಾಗ್ಲೂ ನಾವು ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್
ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿ. ಸೊ ಪಿ ಎಚ್ ಡಿ ವಿಷಯವನ್ನು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿದ್ದು ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಅವರಿಗೆಲ್ಲ ಪಿ ಎಚ್ ಡಿ ವಿಷಯ ಎಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗುದು. ಸೊ ಪ್ರಪ್ರಥಮವಾಗಿ ಶಿಲ ಪ್ರಭುಪಾದ ಹೇಳ್ತಾರೆ, 10ನೇ ಸ್ಕಂದದ ನಾವು ಕೃಷ್ಣಲೀಲೆ ವಿಷಯವನ್ನೇ ನಾವು ಪಬ್ಲಿಕ್ ಅಲ್ಲಿ ಕೆಲವು ವಿಷಯಗಳನ್ನು ಮಾತಾಡ್ತೀವಿ. ಉದಾಹರಣೆಗೆ ರಾಸಲೀಲೆ. ಸೊ ಇದನ್ನೆಲ್ಲ ಶಿಲ ಪ್ರಭುಪಾದರು ಪಬ್ಲಿಕ್ ಅಲ್ಲಿ ಮಾತನಾಡ್ತಾರೆ. ಆಮೇಲೆ ರಾಧಾರಾಣಿಯ ವಿಷಯವನ್ನಂತೂ ಅವರು ಡೆಫಿನೆಟ್ ಆಗಿ ಆದಷ್ಟು ಅವಾಯ್ಡ್ ಮಾಡ್ತೇವೆ. ಸೊ ಶಿಲ ಪ್ರಭುಪಾದರ ಲೆಕ್ಚರ್ಸ್ ಗಳನ್ನು ನಾವು ನೋಡಿದ್ರೆ, ಹೆಚ್ಚಿನ ಲೆಕ್ಚರ್ಸ್ಗಳು, ರಾಧಾಷ್ಟಮಿಯ ಲೆಕ್ಚರ್ಸ್ ಗಳು ನಾವು ನೋಡಿದ್ರೆ, ಅವರು ದೊಡ್ಡ ದೊಡ್ಡ ರಾಧಾರಾಣಿಯ ಲೀಲೆಗಳನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸಿಂಪಲ್ ತತ್ವಗಳು ಇದನ್ನು. ಯಾಕೆಂದ್ರೆ ನಾವು ಕೃಷ್ಣನನ್ನು ಅಥವಾ ರಾಧೆಯನ್ನು ಅವರ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಮೊದಲು ನಾವು ಅದರ ಹಿಂದೆ ಇರುವ ತತ್ವಗಳನ್ನು ನಾವು ಅರ್ಥ ಮಾಡ್ತೀವಿ. ಅದಕ್ಕಾಗಿ ನಾವು ಶ್ರೀಮದ್ ಭಾಗವತ ನೋಡಿದ್ರು ಸಹ, ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದಿಂದ 9ನೇ ಸ್ಕಂದ ಗ್ರಾಜುವಲ್ ಆಗಿ ನಮ್ಗೆ ಸೆಕೆಂಡ್ ಸ್ಕಂದದಲ್ಲಿ ಏನೇನು ವಿಶ್ವರೂಪ ಎಲ್ಲ ಫುಲ್ ಫಿಲಾಸಫಿ ಎಲ್ಲ ತತ್ವಗಳು ಇದೆ. ಆಮೇಲೆ 3ನೇ ಸ್ಕಂದದಲ್ಲಿ ಇನ್ನೂ ಡೀಪ್ ಫಿಲಾಸಫಿ, ಸಾಂಖ್ಯ ಯೋಗ. ನಾವು ಈ ಕಪಿಲ ಮುನಿಗಳು ಹೇಳಿದ್ದು, ಇಟ್ಸ್ ಅ ಡೀಪ್ ಫಿಲಾಸಫಿ. ನಾವು ಆಲೋಚನೆ ಮಾಡ್ಬೋದು. ಪರೀಕ್ಷಿತ ಮಹಾರಾಜರಿಗೆ ಕೇವಲ 7 ದಿನಗಳು ಮಾತ್ರ ಇದೆ. ಇಲ್ಲಿ ಶುಕದೇವ್ ಗೋಸ್ವಾಮಿಗಳು ಯಾಕೆ ತತ್ವಗಳನ್ನು ಹೇಳ್ತಾ ಇದ್ದಾರೆ? ಅವರು ಡೈರೆಕ್ಟ್ ಆಗಿ ಲೀಲೆಗಳನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಆದ್ರೆ ತತ್ವಗಳನ್ನ ಹೇಳ್ತಾ ಇದ್ದಾರೆ. ಎಷ್ಟು 1 ದಿನ 2 ದಿನ ಹೀಗೆ ತತ್ವಗಳು, ಆಮೇಲೆ ಸ್ಲೋಲಿ ಪಾಸ್ಟ್ ಟೈಮ್ ಸ್ಟಾರ್ಟ್. ಸೊ ಅದಕ್ಕಾಗಿ ನಾವು ಒಂದು ವಿಷಯ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯಾವಾಗ್ಲೂ ಕೃಷ್ಣನ ಬಗ್ಗೆ ಅಥವಾ ರಾಧಾರಾಣಿಯ ಬಗ್ಗೆ ಅವರ ಲೀಲೆಗಳನ್ನು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಮೊದಲು ನಾವು ಕೃಷ್ಣ ತತ್ವ ಅಥವಾ ರಾಧಾ ತತ್ವ, ಗುರು ತತ್ವ, ಬೇರೆ ಬೇರೆ ತತ್ವಗಳನ್ನು ಸರಿಯಾಗಿ ಆಳವಾಗಿ ಏನು ಹೇಳಿದಾರಂದ್ರೆ, ಈವನ್ ನಮ್ಗೆ ಒಂದು ಸಣ್ಣ ಭೌತಿಕ ಆಸೆ ಇದ್ರೆ, ಅದು ಕಾಮದ ಆಸೆ ಇರ್ಬೋದು ಅಥವಾ ಬೇರೆ ಲೋಭ ಇರ್ಬೋದು, ಯಾವುದೇ ಒಂದು ಸಣ್ಣ ಭೌತಿಕ ಆಸೆ ಇದ್ರೂ ಸಹ ವಿ ಆರ್ ನಾಟ್ ಕ್ವಾಲಿಫೈಡ್, ನಮ್ಗೆ ಆ ಅರ್ಹತೆ ಇಲ್ಲ ಅದೇ. ಸೊ ಆದ್ರೆ ನಾವು ಆಚಾರ್ಯರ ಅಥವಾ ಶೀಲ ಪ್ರಭುಪಾದರ ಗುರುವೃಂದ ಅವರ ಆಶೀರ್ವಾದವನ್ನು ಪಡೆದು ಅವರು ನೀಡಿರುವ ಮಾರ್ಗದರ್ಶನದ ಪ್ರಕಾರ ಒಂದು ಸ್ವಲ್ಪ ಮಾತನಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತೇವೆ. ಸೊ ಅದರಿಂದ 9 ಸ್ತರದಲ್ಲಿ ಪ್ರೇಮ ಟಾಪ್ ಮೋಸ್ಟ್, ಕೃಷ್ಣ ಪ್ರೇಮ. ಸೊ ಪ್ರೇಮದಲ್ಲಿ ಮತ್ತೆ 8 ಸ್ತರಗಳು. ಸೊ ನಾವು ಸಾಧನಾ ಭಕ್ತಿ ಸ್ಟೇಜ್ ಅಲ್ಲಿ, ಸೊ ಮೊದಲು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಸೊ ಅನರ್ಥ ನಿವೃತ್ತಿ. ಸೊ ಅನರ್ಥ ನಿವೃತ್ತಿ ಸ್ಟೇಜ್, ನಿಷ್ಠ, ಇವನ್ ನಿಷ್ಠ ಸ್ಟೇಜ್ ನ ಇದನ್ನು ವೈದಿ ಸಾಧನಾ ಭಕ್ತಿ ಅಂತ ಹೇಳಿ. ಆಮೇಲೆ ನಮ್ಗೆ ರಾಗಾನುಗ ಸಾಧನ, ಸೊ ಆ ರುಚಿ, ಆಸಕ್ತಿ. ಸೊ ವೈದಿ ಸಾಧನ ಭಕ್ತಿಯಲ್ಲಿ ವಿ ಆರ್ ಫೋರ್ಸ್ಫುಲಿ ಡೂಯಿಂಗ್ ಎವ್ರಿಥಿಂಗ್. ಬೆಳಿಗ್ಗೆ ಏಳ್ಬೇಕಾದ್ರೆ ನಾವು ಕಷ್ಟಪಡ್ತೇವೆ, ಚಳಿಗಾಲದ 4:30 ಹೇಳ್ಬೇಕಾದ್ರೆ ಕಷ್ಟಪಡ್ತೇವೆ. ಅಥವಾ ಎವ್ರಿ ಡೇ ಕೆಲವು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು, ಕಷ್ಟಪಡ್ತೇವೆ. ಚಾಂಟಿಂಗ್ ಬೆಳಿಗ್ಗೆ ಜಪ ಮಾಡ್ಬೇಕಾದ್ರೆ ಕಷ್ಟಪಡ್ತೇವೆ. ಸೊ ವೈದಿ ಸಾಧನ ಭಕ್ತಿಯಲ್ಲಿ ಇದ್ದು ನಾವು ರಾಧಾ ತತ್ವ ಅಥವಾ ರಾಧಾರಾಣಿಯ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ದೂರದ ವಿಷಯ. ದರ್ ಇಸ್ ಅ ಹ್ಯೂಜ್ ಗ್ಯಾಪ್. ನಾನು ಹೇಳಿದ ಅರ್ಥ ಆಗ್ತದೆ. ದರ್ ಇಸ್ ಅ ಹ್ಯೂಜ್ ಗ್ಯಾಪ್. ನಾವು ಒಂದು ಕಾರ್ನರ್ ಅಲ್ಲಿ ಇದ್ದು ನಾವು ಎಷ್ಟೋ ಮೇಲೆ ಇರುವ ವಿಷಯವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ತರದಲ್ಲಿ ಈಗ ಯಾರಾದ್ರೂ ಪರಮಹಂಸರಿದ್ದು ಅದರ ಬಗ್ಗೆ ನಾವು ಮಾತನಾಡಿದ್ರು ಸಹ ಅದು ನಮ್ಗೆ ಎಷ್ಟು ಅರ್ಥ ಆಗ್ತದೆ?
ಅಥವಾ ಅರ್ಥ ಆದ್ರೂ ಸಹ ನಾವು ಅದನ್ನು ಥಿಯರಿಟಿಕಲಿ ಅರ್ಥ ಮಾಡ್ಕೊಳ್ಬಹುದು. ಥಿಯರಿಟಿಕಲಿ ಅಂದ್ರೆ ಏನು? ಪ್ರಾಯೋಗಿಕವಾಗಿ ನಮ್ಗೆ ಕಾರ್ಯಶೀಲ ದೃಷ್ಟಿಯಿಂದ ಅರ್ಥ ಆಗುದು. ಥಿಯರಿಟಿಕಲಿ ಏನೋ ಕೇಳ್ತಾ ಇದ್ದೇವೆ, ಸ್ವಲ್ಪ ಮನೋರಂಜನೆ ಆಯ್ತು, ವಿ ಆರ್ ಹ್ಯಾಪಿ. ಸೊ ಆ ರೀತಿ ಅಲ್ಲಿ ನಾವು ರಾಧಾರಾಣಿ ಅಥವಾ ಕೃಷ್ಣನ್ ಎಸೋಟರಿಕ್ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಅದಕ್ಕಾಗಿ ಪ್ರಪ್ರಥಮವಾಗಿ ಮೂಡ್ ಸೆಟ್ಟಿಂಗ್ ಏನು ಅಂದ್ರೆ, ಅಟ್ಲೀಸ್ಟ್ ಬೇರೆಯವರ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಯಾವ ಭಕ್ತರು ಯಾವ ಸ್ತರದಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಅಟ್ಲೀಸ್ಟ್ ನನ್ನ ಇಲ್ಲಿ ಕೂತ್ಕೊಂಡು ನಾನು ಒಪ್ಬೇಕಾಗ್ತದೆ ಏನು ಅಂದ್ರೆ, ನನಗೆ ಏನು ಮಾತನಾಡುವ ಅರ್ಹತೆ, ಆದ್ರೆ ಏನು ಭಕ್ತರ ಕೃಪೆಯಿಂದ ಅಥವಾ ಗುರುಗಳ ಕೃಪೆಯಿಂದ ಈ ವಿಷಯವನ್ನು ಮಾತನಾಡಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು. ಇವನ್ ನಾವು ಉಪದೇಶಾಮೃತ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ನೋಡಿದ್ರೆ ರಾಧಾಕುಂಡ ಇದನ್ನು ಏನ್ ಹೇಳ್ತಾರೆ, ನಾಟ್ ಡಿಫರೆಂಟ್ ಫ್ರಮ್ ರಾಧಾ. ಸೊ ರಾಧಾಕುಂಡಲ್ಲಿ ಸ್ನಾನ ಮಾಡಲಿಕ್ಕೆ ಇವನ್ ನಾರದರಿಗೆ ಅಥವಾ ಕುಮಾರರಿಗೂ ಸಹ ಅಲ್ಲಿ ಅಲೋ ಇದೆ. ಸೊ ಆವಾಗ ನಮ್ಗೆ ಗೊತ್ತಾಗ್ತದೆ ರಾಧಾಕುಂಡದ ಸ್ಥಾನ ಏನು ಅಥವಾ ರಾಧಾರಾಣಿಯ ಸ್ಥಾನ ಏನು. ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋವೇತಿ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸೋವರ್ಧನ. ನನ್ನ ಕರ್ಮ ಮತ್ತೆ ಜನ್ಮ, ಇದರ ಬಗ್ಗೆ ಯಾರು ಅರ್ಥ ಮಾಡ್ಕೊಳ್ತಾರೆ, ಹೇಗೆ ತತ್ವದ ಪ್ರಕಾರ ಯಾರು ಅರ್ಥ ಮಾಡ್ಕೊಳ್ತಾರೆ, ಅವರು ಈ ಭೌತಿಕ ಲೋಕದಲ್ಲಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಆಮೇಲೆ ಎಷ್ಟೊಂದು ಅದರ ನಂತರ ಭಗವಂತ ಏನ್ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ, ಆ ಶ್ಲೋಕದಲ್ಲಿ ನಾನು ಪ್ರತಿ ಯುಗಗಳಲ್ಲಿ ನಾನು ಇಲ್ಲಿ ಧರೆಗೆ ಇಳಿದು ಬರ್ತೇನೆ, ಯಾತಕ್ಕಾಗಿ ಪರಿತ್ರಾಣಾಯ ಸಾಧುನ ವಿನಾಶಾಯ. ಆದ್ರೆ ವಿನಾಶಾಯ ಚ ದುಷ್ಕೃತ ಮಾಡ್ಲಿಕ್ಕೆ ಭಗವಂತ ಬರ್ಬೇಕಾಗಿತ್ತು. ನಾವು 2020 ಕೊರೋನಾ ವೈರಸ್ ಒಂದು ಇಷ್ಟು ಸಣ್ಣ ವೈರಸ್ ಎಷ್ಟೊಂದು ಜನರಿಗೆ ಕೊಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಸುರರನ್ನು ಕೊಲ್ಲಿಕ್ಕೆ ಭಗವಂತ ಬರ್ಬೇಕಂತ ಏನೂ ಇಲ್ಲ, ಇಟ್ಸ್ ನಾಟ್ ನೆಸೆಸರಿ ಬರ್ಬೇಕಂತ. ಅಥವಾ ಭಕ್ತರ ರಕ್ಷಣೆಯನ್ನು ಸಹ ಮಾಡ್ಬೇಕಾದ್ರೆ ಸುದರ್ಶನ ಚಕ್ರ, ಸುದರ್ಶನ, ಗರುಡ, ಎಷ್ಟೊಂದು ಅವನ ಅನುಯಾಯಿಗಳು ಸಹ ಇದ್ದಾರೆ. ಅಥವಾ ಈವನ್ ಧರ್ಮ ಸಂಸ್ಥಾಪನೆ ಮಾಡ್ಬೇಕಾದ್ರೂ ಸಹ ಮಧ್ವಾಚಾರ್ಯರು ಅಥವಾ ಶೀಲ ಪ್ರಭುಪಾದರಂತ ಆಚಾರ್ಯರನ್ನು ಕಳಿಸ್ಬೋದು, ಧರ್ಮ ಸಂಸ್ಥಾಪನೆ ಆಗ್ತದೆ. ಶೀಲ ಪ್ರಭುಪಾದರು ಬಂದರು, ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಿಬಿಟ್ಟು ಹೆಚ್ಚು ಪರೋಧರ್ಮನೇ ಸ್ಥಾಪನೆ. ಹಾಗಾದ್ರೆ ಭಗವಂತ ಯಾಕೆ ಬರ್ಬೇಕು, ಸ್ವಯಂ ಯಾಕೆ ಬರ್ಬೇಕು? ಸೊ ನಾವು ಬದ್ಧ ಜೀವಿಗಳು ಭೌತಿಕ ಲೋಕದಲ್ಲಿ ತಿರುಗಾಡ್ತಾ ಇದ್ದೇವೆ. ಬ್ರಹ್ಮಾಂಡ ಬ್ರಹ್ಮಿತೆ ಕೌನು ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೇ ಪಾಯ್. ಸೊ ಕಂಡೀಷನ್ ಸೋಲ್ಸ್, ಬದ್ಧ ಜೀವಾತ್ಮಗಳು ಈ ಭೌತಿಕ ಬ್ರಹ್ಮಾಂಡದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರ ಉದ್ಧಾರಕ್ಕಾಗಿ ಏನು ಇದೆ, ಅವರ ಉದ್ಧಾರ ಮಾಡಬೇಕು. ಹೇಗೆ ಅಂದ್ರೆ, ಭಗವಂತ ಅವನು ಇಲ್ಲಿ ಬಂದು ತನ್ನ ಲೀಲೆಗಳನ್ನು ಮಾಡಿ, ಅವನ ಲೀಲೆಗಳನ್ನು ನಾವು ಸ್ಮರಣೆ ಮಾಡಿದಾಗ ಏನಾಗ್ತದೆ, ಜೀವಾತ್ಮಗಳು ಶುದ್ಧರಾಗ್ತದೆ. ಸೊ ಅದಕ್ಕಾಗಿ ಭಗವಂತ ಟು ರೀಕ್ಲೇಮ್ ಕಂಡೀಷನ್ ಸೋಲ್ಸ್ ಬ್ಯಾಕ್ ಟು ಗಾಡ್. ಸೊ ಅದಕ್ಕಾಗಿ ಕೃಷ್ಣ ಅವನು ಬರ್ತಾನೆ. ಆದ್ರೆ ಕೃಷ್ಣ ಬರುವಾಗ ಅವನು ಒಬ್ಬನೇ ಬರುವುದಿಲ್ಲ. ಈ ಕಮ್ಸ್ ವಿತ್ ಯಾರು? ರಾಧಾರಾಣಿ. ಪ್ರಮುಖವಾಗಿ ರಾಧಾರಾಣಿಯ ಜೊತೆ ಬರ್ತಾನೆ. ಆಮೇಲೆ ಗೋಲಕ ವೃಂದಾವನವನ್ನೇ ತರ್ತಾನೆ, ಬೇರೆ ಪಾರ್ಷದರು, ಭಕ್ತರು, ಅನುಯಾಯಿಗಳು ಎಲ್ಲರ ಜೊತೆ ಬರ್ತಾನೆ. ಸೊ ಅದರಿಂದ ಯಾವಾಗ ಕೃಷ್ಣ ಬರ್ತಾನೆ ಆವಾಗ ರಾಧಾರಾಣಿ ಕೂಡ, ಯಾಕಂದ್ರೆ ಈವನ್ ರಾಧಾರಾಣಿ ಈಸ್ ಈಗರ್ ಟು ಟೇಕ್ ಅಸ್ ಬ್ಯಾಕ್ ಟು ವರ್ಲ್ಡ್.
ಅವಳಿಗೆ ಕೃಷ್ಣನಿಗೆ ಎಷ್ಟು ಈಗರ್ನೆಸ್ ಇದೆ ಅಷ್ಟು ರಾಧಾರಾಣಿಗೆ ಸಹ ಈಗರ್ನೆಸ್ ಇದೆ. ಯಾಕೆ? ಬದ್ಧ ಜೀವಾತ್ಮಗಳನ್ನು ಅರಳಿ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಅವಳು ಕೃಷ್ಣನ ಜೊತೆ ಬ್ಯೂಟಿಫುಲ್ ಪಾಸ್ ಟೈಮ್ಸ್, ತುಂಬಾ ಸುಂದರವಾದ ಲೀಲೆಗಳನ್ನು ಮಾಡಿ, ಅದರಿಂದ ಏನಾಗ್ತದೆ, ನಮ್ಮ ಹೃದಯ ಆಕರ್ಷಿತ ಲೀಲೆಗಳು ಅಂಡ್ ಸ್ಟೀಲ್ ಅವರ್ ಹಾರ್ಟ್, ನಮ್ಮ ಹೃದಯವನ್ನು ಇದ್ರು ತಂದ. ಸೊ ಆದ್ರಿಂದ ರಾಧಾರಾಣಿ ಮತ್ತೆ ಕೃಷ್ಣನ ಈ ಆಕ್ಚುಲಿ ಈ ಲೀಲೆಗಳು ಸಹ ಶಾಶ್ವತವಾದದ್ದು. ಮತ್ತೆ ಅವರ ಸ್ಥಾನ ಏನು ಅದನ್ನು ಮೊದಲು ನಾವು ಅರ್ಥ ಮಾಡ್ತೀವಿ. ಬಿಕಾಸ್ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳಬಹುದು ಮೊದಲು ಅವರ ಸ್ಥಾನ ಏನು, ಬೇರೆ ತತ್ವಗಳು ಏನು ಅದನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಈಗ ಇವತ್ತು ರಾಧಾಷ್ಟಮಿ ಇದೆ. ನಾವು ಎಷ್ಟೊಂದು ರಾಧಾಷ್ಟಮಿ ಹಿಂದೆ ನಾವು ಇದು ಸೆಲೆಬ್ರೇಟ್ ಮಾಡಿರ್ಬೋದು. ಅದರಲ್ಲಿ ನಮ್ಗೆ ರಾಧಾರಾಣಿಯ ಸ್ಟೋರಿ ಕೂಡ ಇರ್ಬೋದು, ಗೊತ್ತಿರ್ಬೋದು. ಹೇಗೆ ಕಮಲದ ಹೂವು ಬಂದು ನದಿಯಲ್ಲಿ, ಯಮುನಾದಲ್ಲಿ, ಸೊ ಹೇಗೆ ವರ್ಷಮಾನು ಮಹಾರಾಜನಿಗೆ ಸಿಗ್ತದೆ, ಅದೆಲ್ಲ ನಾವು ಕೇಳಿರ್ತೇವೆ. ಸೊ ಅದರ ಮೊದಲು ಇವತ್ತು ನಾನು ತತ್ವದ ಆಧಾರದ ಮೇಲೆ ಈ ಕ್ಲಾಸ್ ಅನ್ನು ಕೊಡ್ತೇನೆ. ಸೊ ಅದರಿಂದ ಹೀಗೆ ಹೇಳ್ಬೇಡಿ, ಏನು ಪ್ರಭುಜಿಗಳು ಬರೇ ತತ್ವ ಅಂತ ಹೇಳ್ತೇವೆ, ಲೀಲೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಈ ರೀತಿ ಆಲೋಚನೆ ಮಾಡಬಹುದು. ಯಾಕಂದ್ರೆ ಈವನ್ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು 1ನೇ ಸ್ಕಂದ 1ನೇ ಅಧ್ಯಾಯದ 1ನೇ ಶ್ಲೋಕ ಎಷ್ಟು ತಿಂಗಳು ಹೇಳಿದ್ರು ವೃಂದಾವನದಲ್ಲಿ? ಯಾರಿಗೆ ಗೊತ್ತಾ? ಬರೇ ಒಂದೇ ಶ್ಲೋಕ, ಅಬೌಟ್ 2 months. ಸೊ ಒಂದೇ ಶ್ಲೋಕ. ಯಾಕೆ? ಎಲ್ಲ ಬಿಟ್ಟು, ಎಲ್ಲ ಇವರು ಹಿಯರರ್ಸ್ ಎಲ್ಲ ಬಿಟ್ಟು ಹೋಗಿಬಿಟ್ಟು. ಯಾಕಂದ್ರೆ ವಿ ವಾಂಟ್ ಟು ಲಿಸನ್ ಅಬೌಟ್ ರಾಸಲೀಲಾ ವೃಂದಾವನದಲ್ಲಿ. ನಮಗೆ ರಾಸಲೀಲಾ ಬಗ್ಗೆ ಕೇಳಬೇಕು. ನೀವು ಎಂತ ತತ್ವ ಅಂತ ಹೇಳ್ತಾ ಇದ್ದೀರಿ 2 ತಿಂಗಳು ಮಾರ್ನಿಂಗ್ ಈವ್ನಿಂಗ್ 2 ಬೆಳಿಗ್ಗೆ ಮತ್ತೆ ಸಂಜೆ ಬರೇ ಇದ್ರ ಬಗ್ಗೆ ನೀವು ಹೇಳ್ತಿದ್ರಿ. ಅದಕ್ಕೆ ಪ್ರಭುಜಿಗಳೇ ಬರೇ ತತ್ವ ಹೇಳ್ತಿದ್ವಿ, ಲೀಲೆಗಳು ಇಟ್ ಇಸ್ ತುಂಬಾ ಮನೋರಂಜನೆ ಆಗ್ತದೆ. ಸೊ ಮನೋರಂಜನೆ ಆಗ್ತದೆ, ಆದ್ರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆ ಇದೆ. ಫಸ್ಟ್ ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಆರ್ ವಿ ಕ್ವಾಲಿಫೈಡ್ ಟು ಲಿಸನ್ ಟು ದೋಸ್ ಪಾಸ್ಟ್ ಟೈಮ್ಸ್? ಅಫ್ಕೋರ್ಸ್, ಅಂದ್ರೆ ಅದನ್ನು ಕೇಳಬೇಕು, ಕೇಳಬಾರದು ಅಂತಲ್ಲ, ಬಟ್ ಈಕ್ವಲಿ ಇಂಪಾರ್ಟೆಂಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ತತ್ವ. ಸೊ ಅದಕ್ಕಾಗಿ ರಾಧಾ ಮತ್ತೆ ಕೃಷ್ಣ ಯಾರು? ರಾಧಾ ಕೃಷ್ಣ ಏಕ ಆತ್ಮ ದೋಹಿ ದೇಹಧರಿ, ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನ ಕರಿ. ಸೊ ರಾಧಾ ಮತ್ತೆ ಕೃಷ್ಣ ಏಕ ಆತ್ಮ, ಅಂದ್ರೆ ಒಂದೇ ಆತ್ಮ, ಆದ್ರೆ 2 ದೇಹವನ್ನು ಧರಿಸಿದ್ದಾರೆ. ಒಂದು ಮೇಲ್ ಫಾರ್ಮ್, ಇನ್ನೊಂದು ಫಿಮೇಲ್ ಫಾರ್ಮ್. ಸೊ ಸೇಮ್ ಕೃಷ್ಣ, ಸೇಮ್ ಅಬ್ಸಲ್ಯೂಟ್ ಟ್ರೂತ್, ಪರಮ ಸತ್ಯ, 2 ದೇಹವನ್ನು ಧರಿಸ್ತಾರೆ, ಒಂದು ರಾಧಾ ಮತ್ತೊಂದು ಕೃಷ್ಣ. ಸೊ ಅದರಿಂದ 2 ಸಪರೇಟ್ ಬಾಡೀಸ್, 2 ದೇಹ. ಯಾತಕ್ಕಾಗಿ? ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನೆ. ಸೊ ವಿಲಾಸೆ ರಸ ಅಂದ್ರೆ ಬೇರೆ ಬೇರೆ ಲೀಲೆಗಳನ್ನು ಮಾಡ್ಲಿಕ್ಕಾಗಿ 2 ದೇಹವನ್ನು ಅವರು ಧರಿಸ್ತಾರೆ. ಆದ್ರೆ ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಜನ್ಮಾದ್ಯಸ್ಯ ಯಥೋನ್ಮಯ ಇತರತಶ್ಚಾರ್ಥೇಷು ಅವಿಘ್ನಸ್ವರ. ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಆದ್ರೆ ರಾಧಾರಾಣಿ ಅವಳು ಕೃಷ್ಣನಿಗಿಂತ ಹೆಚ್ಚು ಕೃಪಾ, ಅವಳು ಜಾಸ್ತಿ ದಯೆಯನ್ನು ಪ್ರದಾಯಿಸ್ತಾನೆ. ಆದ್ರಿಂದ ವೃಂದಾವನದಲ್ಲೆಲ್ಲ ಭಕ್ತರು ಏನು ರಾಧೆ ರಾಧೆ ಅಂತ ಹೇಳಿ, ಅದಕ್ಕಾಗಿ ಅಂದ್ರೆ ರಾಧಾರಾಣಿಯ ಕೃಪೆಯನ್ನು ಪಡೆಯುವುದಕ್ಕೆ. ಈವನ್ ಭವಿಷ್ಯ ಪುರಾಣದಲ್ಲಿ ಭಗವಂತ ಹೇಳ್ತಾನೆ ಏನು ನಾರದನಿಗೆ, ನಿನಗೆ ನನ್ನ ಕೃಪೆ ಬೇಕಾದ್ರೆ ನೀನು ರಾಧಾರಾಣಿಯ ಆರಾಧನೆ. ಆಮೇಲೆ ಬ್ರಹ್ಮ ವೈವತ್ರ ಪುರಾಣದಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಯಾರಾದ್ರೂ ರಾಧೆ ಹೆಸರನ್ನು ಹೇಳ್ಬೇಕಾದ್ರೆ, ಅಂತ ಹೇಳ್ಬೇಕಾದ್ರೆ ನಾನು ಅವರಿಗೆ ಕೃಷ್ಣ ಪ್ರೇಮವನ್ನು ಪ್ರದಾಯಿಸ್ತೇನೆ. ಅಂತ ಮುಗಿಸ್ಬೇಕಾದ್ರೆ ಕೃಷ್ಣ ಪ್ರೇಮವನ್ನು ಪ್ರದಾಯಿಸ್ತೇನೆ. ಅವನು ರಾಧಾ ಅಂತ ಹೇಳಿ ಮುಗಿಸ್ಬೇಕಾದ್ರೆ ನಾನು ಅವನ ಹಿಂದೆ ಓಡ್ತೇನೆ. ಸೊ ಅಷ್ಟು ಪವರ್ಫುಲ್ ನೇಮ್. ಸೊ ಇವನ್ ನಾರದ ಪುರಾಣದಲ್ಲಿ ಏನು ಹೇಳಿದ್ದಾರೆ,
ಸತ್ಯಂ ಸತ್ಯಂ ಪುನಃ ಸತ್ಯಂ ಸತ್ಯಮೇವ ಪುನಃ ಪುನಃ ವಿನಾ ರಾಧಾ ಪ್ರಸಾದೇನ ಪ್ರಸಾದೇನ ವಿದ್ಯತೆ. ಇದರ ಮೀನಿಂಗ್ ಏನು? ಸತ್ಯ ಸತ್ಯ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ವಿನಾ ರಾಧಾ ಪ್ರಸಾದೇನ, ರಾಧೆಯ ಅನುಗ್ರಹ ಆಗದೆ ಮತ್ ಪ್ರಸಾದ ದೇ ನ ವಿದ್ಯತೆ. ನನ್ನ ಪ್ರಸಾದ, ನನ್ನ ಅನುಗ್ರಹ ನಿಮ್ಗೆ, ರಾಧೆಯ ಅನುಗ್ರಹ ಮೊದಲು ಸಿಗ್ಬೇಕು, ಆಮೇಲೆ ನನ್ನ ಅನುಗ್ರಹ. ಯಾರಾದ್ರೂ ಈಗ ರಾಧಾರಾಣಿ ಹೇಳ್ತಾರೆ, ಈ ಭಕ್ತ ನನಗಿಂತ ಉತ್ತಮ, ಇವನನ್ನು ಸ್ವೀಕಾರ ಮಾಡು ಅಂತ ರಾಧಾರಾಣಿ ಹೇಳಿದ್ರೆ ಕೃಷ್ಣ ಅದನ್ನು ನೋ ಅಂತ ಹೇಳುವುದು, ಅವನಿಗೆ ಹೇಳಲಿಕ್ಕೂ ಸಹ ಆಗುವುದು. ಸೊ ಅದರಿಂದ ರಾಧಾರಾಣಿಯ ಸ್ಥಾನ ನಮ್ಗೆ ಇಲ್ಲಿ, ಯಾಕಂದ್ರೆ ವಿದೌಟ್ ರಾಧಾರಾಣಿಸ್ ಮರ್ಸಿ ವಿ ಕೆನಾಟ್ ಗೆಟ್ ಕೃಷ್ಣ. ಇದು ಸಾಧ್ಯ ಆಗುವುದೇ ಇಲ್ಲ. ಅದಕ್ಕಾಗಿ ಒಂದ್ಸಲ ಶೀಲ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಹೂ ಇಸ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ ಇನ್ ದ ಎಂಟೈರ್ ಕ್ರಿಯೇಷನ್? ಸಂಪೂರ್ಣ ಸೃಷ್ಟಿಯಲ್ಲಿ ಹೂ ಇಸ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ? ಯಾರು? ಹೂ ಇಸ್ ದ ಟಾಪ್ ಮೋಸ್ಟ್ ಪರ್ಸನಾಲಿಟಿ? ಅವೆಲ್ಲ ಭಕ್ತರು ಹೇಳ್ತಾರೆ ಏನು, ಕೃಷ್ಣ ಅಫ್ಕೋರ್ಸ್, ಯಾಕಂದ್ರೆ ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ ಹೇಳಿ. ಅವಾಗ ಪ್ರಭುಪಾದರು ಏನ್ ಹೇಳ್ತಾರೆ, ರಾಂಗ್. ಅವಾಗ ಎಲ್ರು ಮತ್ತೆ ಕೆಲವರು ಹೇಳ್ತಾರೆ ಗೌರಾಂಗ. ಗೌರಾಂಗ ಅಂದಾಗ ಶೀಲ ಪ್ರಭುಪಾದರು ಹೇಳ್ತಾರೆ, ಯು ಆರ್ ಹಾಫ್ ರೈಟ್, ಅರ್ಧ ಕರೆಕ್ಟ್ ಆಗಿದೆ. ಆಮೇಲೆ ರಾಧಾ ಅಂತ ಹೇಳಿದಾಗ ರೈಟ್. ಆದ್ರೆ ಇದು ಲೀಲೆ, ಲೀಲೆ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಲೀಲಾ. ಸೊ ಅಫ್ಕೋರ್ಸ್ ನಾವು ಅದನ್ನು ತತ್ವ ವೈಸ್ ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಗಾಡ್ ಹೆಡ್, ಲೀಲೆ ಅಥವಾ ಪ್ರೇಮ ಸಂಬಂಧದಿಂದ ಅದ ಇಸ್ ದ ಸುಪ್ರೀಂ ಪರ್ಸನಾಲಿಟಿ. ಅದಕ್ಕಾಗಿ ನಾವು ಇವನ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ ಇದು ನಾವು ರಾಧೆಗೆ ಸಂಬೋಧಿಸಿ ಹರ ಹರ. ಸೊ ಹರ ಇಸ್ ಆಕ್ಚುಲಿ ಮದರ್ ರಾಧಾ. ಈಗ ಗಂಗಾ ಇದ್ದಾಗ ಗಂಗೆ ಅಂತ ಹೇಳಿ, ಸೊ ಅದೇ ರೀತಿ ಹರ ಇದು ಹರೇ ಹರೇ ಕೃಷ್ಣ. ಸೊ ಹರ ಹರ ಎಲ್ಲಿಂದ ಬಂತು ವರ್ಡ್? ಆಕ್ಚುಲಿ ಹರಿ ಅಂದ್ರೆ ಯಾರು? ಕೃಷ್ಣ. ಸೊ ಸರ್ವ ಅಮಂಗಲ ಹರೇ ಇತಿ ಹರಿ. ಸೊ ಅಮಂಗಲವನ್ನು ಯಾರು ಅವನು ತೆಗೆದುಕೊಳ್ತಾನೆ, ಸಂಪೂರ್ಣವಾಗಿ ನಿವಾರಿಸ್ತಾನೆ, ಅವನನ್ನು ಹರಿ ಅಂತ ಹೇಳ್ತಾನೆ. ಆದ್ರೆ ಅವನು ಬರೇ ಅಮಂಗಲವನ್ನು ಬರೇ ದೂರ ಮಾಡುವುದಿಲ್ಲ, ಅವನು ಏನ್ ಮಾಡ್ತಾನೆ, ಅದಾದ್ಮೇಲೆ ಅವನು ಪ್ರೇಮವನ್ನು ಸಹ. ಸೊ ಪ್ರೇಮದಿಯ ಮನ ಹರೇ ಹರಿ. ಸೊ ಹರಿ ಕೃಷ್ಣ ಅವನು ಅಮಂಗಲವನ್ನು ದೂರ ಮಾಡಿ ಭಕ್ತರಿಗೆ ಪ್ರೇಮವನ್ನು ಪ್ರದಾಯಿಸ್ತಾನೆ. ಆದ್ರಿಂದ ಅವನು ಅತ್ಯಂತ ಆಕರ್ಷಣೀಯ, ಆಲ್ ಅಟ್ರಾಕ್ಟಿವ್. ಸೊ ಎಷ್ಟು ಆಕರ್ಷಣೀಯ ಅಂದ್ರೆ, ಈ ಕಾಮದೇವ ಒಂದು ಸಲ ಕೃಷ್ಣನನ್ನು ನೋಡಿ ಮೂರ್ಛೆ ಹೋಗಿಬಿಟ್ಟು, ಸೊ ಆದ್ರಿಂದ ಅವನನ್ನು ಮದನ ಮೋಹನ ಅಂತ ಹೇಳ್ತಾರೆ. ಸೊ ಮದನ ಮೋಹನ ಕೃಷ್ಣನನ್ನೇ ಅಟ್ರಾಕ್ಟ್ ಮಾಡ್ತಾಳೆ ಯಾರು? ಶ್ರೀಮತಿ ರಾಧಾರಾಣಿ. ಆದ್ರಿಂದ ಅವಳ ಹೆಸರು ಮದನ ಮೋಹನ ಮೋಹಿನಿ. ಆ ಹರ ವರ್ಡ್ ಕಮ್ಸ್ ಫ್ರಮ್ ದೇರ್ ಹರಿ. ಸೊ ಅವಳ ಹರಿಯನ್ನೇ ಆಕರ್ಷಿಸ್ತಾಳೆ. ಸೊ ನಾವು ರಾಧಾ ಸ್ಥಾನ ನೋಡ್ಬೇಕಾದ್ರೆ ಈಗ ಆ ಶ್ಲೋಕ ನೋಡಿದ್ವಿ, ಈ ದೇಹದಲ್ಲಿ ಆಕ್ಚುಲಿ ಕೃಷ್ಣ ಅವನು ಶಕ್ತಿಮಾನ್, ರಾಧೆ ಅವಳು ಶಕ್ತಿ. ಸೊ ಸಂಪೂರ್ಣ ಶಕ್ತಿಮಾನ್ ಅಂತ ಹೇಳಿದಾಗ ಕೃಷ್ಣ ಅಂತ. ಯಾಕಂದ್ರೆ ಎಷ್ಟೊಂದು ಶಕ್ತಿಮಾನ್ ಇರ್ಬೋದು, ಎಲ್ಲರ ಹತ್ರ ಸ್ವಲ್ಪ ಶಕ್ತಿ ಇದೆ. ಈಗ ನಮ್ಮ ಹತ್ರ ಸ್ವಲ್ಪ ಶಕ್ತಿ ಇದೆ. ಯಾರಿಂದ ಬರ್ತದೆ? ಕೃಷ್ಣನಿಂದಾನೇ. ಸೊ ಪಾರ್ಟ್ ಅಂಡ್ ಪಾರ್ಸೆಲ್ ಕೃಷ್ಣ ಕೊಡ್ತಾನೆ, ಆ ಶಕ್ತಿ ನಮ್ಮ ಹತ್ರ ಇದೆ. ಆದ್ರಿಂದ ಎಲ್ಲ ಸ್ಮಾಲ್ ಕಂಟ್ರೋಲರ್ಸ್ ಆಗಿ ಇರ್ಬೋದು,
ಆದ್ರೆ ಸುಪ್ರೀಂ ಕಂಟ್ರೋಲರ್ ಯಾರು? ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಸೊ ಸಂಪೂರ್ಣ ಶಕ್ತಿಮಾನ್, ಆದಿಶಕ್ತಿಮಾನ್ ಯಾರು? ಕೃಷ್ಣ. ಅದೇ ರೀತಿ ಆದಿಶಕ್ತಿ ಅವಳು ರಾಧಾರಾಣಿ. ಈಗ ಈ ಎರಡನ್ನು ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಉದಾಹರಣೆಗೆ ಸೂರ್ಯ ಇದ್ದಾನೆ. ಸೂರ್ಯ ಮತ್ತೆ ಇಲ್ಲಿ ಸೂರ್ಯನ ಕಿರಣ ಎಲ್ಲ ಬೀಳ್ತಾ ಇದೆ. ಸೊ ಸೂರ್ಯನ ಕಿರಣ ಸೂರ್ಯನ ಶಕ್ತಿ ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಸೂರ್ಯ ಇದ್ದಾನೆ, ಸೂರ್ಯನ ಕಿರಣ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದೇ ರೀತಿ ಬೆಂಕಿ ಇದೆ, ಹೀಟ್ ಅಂಡ್ ಲೈಟ್ ಇಟ್ ಈಸ್ ಇನ್ಸಪರೇಬಲ್. ಬೆಂಕಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಲೈಟ್ ಸಹ ಬರ್ತದೆ, ಅದೇ ರೀತಿ ಆ ಹೀಟ್ ಸಹ ಇರ್ತದೆ. ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದೇ ರೀತಿ ರಾಧಾ ಮತ್ತು ಕೃಷ್ಣ ಇವರನ್ನು ಸಪರೇಟ್ ಮಾಡ್ಲಿಕ್ಕೆ ಇಟ್ ಕ್ಯಾನ್ ನಾಟ್ ನೆವರ್ ಬಿ ಸಪರೇಟೆಡ್. ಸೊ ಅದರಿಂದ ರಾಧಾರಾಣಿ ಅವರು ಆದಿಶಕ್ತಿ ಅಥವಾ ಸುಪ್ರೀಂ ಶಕ್ತಿ, ಆಮೇಲೆ ಕೃಷ್ಣ ಅವನು ಆದಿಶಕ್ತಿ. ಸೊ ನಮ್ಗೆ ಗೊತ್ತು ಹೇಗೆ ಗೋಲೋಕ ಧಾಮದಲ್ಲಿ ಕೃಷ್ಣ ವಿಸ್ತೃತ ರೂಪವನ್ನು ಹೊಂದುತ್ತಾನೆ. ಬಲರಾಮ ಪ್ರಥಮ ಚತುರ್ವ್ಯೂಹ ಹೀಗೆ. ಸೊ ಅದೇ ರೀತಿ ಅವನು ಶಕ್ತಿಮಾನಾಗಿ ವಿಸ್ತೃತ ರೂಪ ಹೊಂದುತ್ತಾನೆ. ಅದೇ ರೀತಿ ರಾಧಾ ಕೂಡ ಅವಳು ಸಹ ವಿಸ್ತೃತ ರೂಪ ಹೊಂದಿದ್ದಾನೆ. ಹೇಗೆ? ಯಾರ್ಯಾರು? ರಾಧೆ ವಿಸ್ತಾರ ರೂಪ, ರಾಧೆ ವಿಸ್ತಾರ ರೂಪ ಯಾರು? ರುಕ್ಮಿಣಿ ದ್ವಾರಕಾಧೀಶ್. ಅದರಲ್ಲಿ ರುಕ್ಮಿಣಿ ರಾಧೆಯ ವಿಸ್ತೃತ ರೂಪ. ಸೀತಾರಾಮಲ್ಲಿ ಸೀತೆ ಕೂಡ ರಾಧಾರಾಣಿಯ ವಿಸ್ತೃತ ರೂಪ. ಲಕ್ಷ್ಮೀ ನಾರಾಯಣ. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಂತಂ. ಸೊ ಆಕ್ಚುಲಿ ಇದು ಲಕ್ಷ್ಮಿ ಅಂತ ಹೇಳಿದ್ರು, ಇದು ಗೋಲೋಕದ ವಿವರಣೆ ಮಾಡಿರೋದ್ರಿಂದ ಗೋಪಿಯರು. ಸೊ ಅದಕ್ಕಾಗಿ ಗೋಲೋಕಧಾಮದಲ್ಲಿ ಗೋಪಿಯರಾಗಿ ರಾಧಾರಾಣಿ ರೂಪವನ್ನು, ಆಮೇಲೆ ದ್ವಾರಕೆಯಲ್ಲಿ ರಾಣಿಯರು ರುಕ್ಮಿಣಿ, ಆಮೇಲೆ ವೈಕುಂಠದಲ್ಲಿ ಲಕ್ಷ್ಮಿಯರಾಗಿ. ಸೊ ಆದ್ರಿಂದ ಇವರು ಎಲ್ಲರೂ ಲಕ್ಷ್ಮಿಯ ರಾಧಾರಾಣಿಯ ವಿಸ್ತೃತ ರೂಪ. ಸೊ ಲಕ್ಷ್ಮೀ ಸಹಸ್ರ, ಲಕ್ಷ್ಮಿ ಅಂದ್ರೂ ಸಹ ಇಲ್ಲಿ ಗೋಲೋಕದ ವಿವರಣೆ ನೀಡ್ತಾ ಇರೋದ್ರಿಂದ ಲಕ್ಷ್ಮಿ ಅಂದ್ರೆ ಗೋಪಿಯರು. ಗೋಪಿಯರು ಏನ್ ಮಾಡ್ತಾರೆ? ಸಂಭ್ರಮ ಸೇವೆಯ ಮಾಡಿ ಸಮ್ಮಾನದಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಚಿಂತಾಮಣಿ ಧಾಮದಲ್ಲಿ. ಸೊ ಆದ್ರಿಂದ ವೃಂದಾವನ ವ್ರಜವಧುಗಳು, they are the expansions of ಶ್ರೀಮತಿ ರಾಧಾ. ಸೊ ಅವಳ ವಿಸ್ತೃತ ರೂಪ ಯಾವ್ದಾದ್ರು? ರಾಧಾರಾಣಿ ವಿಸ್ತೃತ ರೂಪಗಳು ದ್ವಾರಕ ರಾಣಿಯರು, ವೈಕುಂಠದಲ್ಲಿ ಲಕ್ಷ್ಮಿಯರು, ಮತ್ತೆ ವೃಂದಾವನದಲ್ಲಿ ಗೋಪಿಯರು. ಸೊ ಈ ಜಗತ್ತಿನಲ್ಲಿ ಕೆಲವರು ಹೇಳ್ತಾರೆ ದುರ್ಗಾದೇವಿ, ಅಂಬಿಕಾ, ಕಾಳಿ, ಅವಳನ್ನು ಸಹ ಆದಿಶಕ್ತಿ ಅಂತ ಕರೀತಾರೆ, ಆದಿಶಕ್ತಿ. ಆಮೇಲೆ ಇವರು ಶಾಕ್ತರು ಇದ್ದಾರೆ, ಅವರು ದುರ್ಗಾ ಸುಪ್ರೀಂ. ಸೊ ಅವರ ಅಫ್ಕೋರ್ಸ್ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಸರಿಯಾಗಿ ಇಲ್ಲ, ಅವರಿಗೆ ಸಂಪೂರ್ಣ ಇದಿಲ್ಲ. ಆದ್ರೆ ಆದಿಶಕ್ತಿ ಅಂತ ಕರೀತಾರೆ ದುರ್ಗೆಗೆ. ಯಾಕೆ? ದುರ್ಗೆಯ ಪೊಸಿಷನ್ ಏನು? ದುರ್ಗೆಯ ಸ್ಥಾನ ಏನು? ಹೂ ಇಸ್ ದುರ್ಗಾ?
ಹ್ಮ್ ಈ ಭೌತಿಕ ಲೋಕದ ರಕ್ಷಣೆ ಮಾಡ್ತಾರೆ. ಆದ್ರೆ ರಾಧಾರಾಣಿಯ ಸಂಬಂಧದಲ್ಲಿ ದುರ್ಗಾ ಯಾರು? ಎಕ್ಸ್ಪಾನ್ಷನ್, ಡೈರೆಕ್ಟ್ ಎಕ್ಸ್ಪಾನ್ಷನ್ ಹೇಳಿ. ಹ್ಮ್? ಛಾಯಾ, ನೆರಳು. ಸೊ ಬ್ರಹ್ಮ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ? ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ವಿಭಕ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚ ಶ್ರೇಷ್ಠತೆ ಸಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕ್ಲಿಯರ್ ಆಗಿ ಹೇಳಿದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ. ಛಾಯೇವ ಯಸ್ಯ ಭುವನಾನಿ ವಿಭಕ್ತಿ ದುರ್ಗಾ. ದುರ್ಗಾ ಯಾರು? ಛಾಯಾ, ರಾಧಾರಾಣಿಯ ಛಾಯಾ, ನೆರಳು. ಅವಳು ದುರ್ಗಾ. ಮತ್ತೆ ದುರ್ಗೆ ಎಕ್ಸ್ಪಾನ್ಷನ್ಸ್ ಆದಾಗ ಬೇರೆ ಬೇರೆ ಎಕ್ಸ್ಪಾನ್ಷನ್. ಕೆಲವರು ಜೈ ಜೈ ಮಾತಾಜಿ, ಕಾಳಿ, ಅಂಬಿಕೆ, ಬೇರೆ ಬೇರೆ ಇದರಲ್ಲಿ. ಬಟ್ ದೇ ಆರ್ ಆಲ್ ಏನು ನೆರಳಿನ ಎಕ್ಸ್ಪಾನ್ಷನ್ಸ್, ನೆರಳಿನ ವಿಸ್ತೃತ ರೂಪಗಳು. ಸೊ ಅದಕ್ಕಾಗಿ ಒಬ್ರು ಮಹಾರಾಜ್ ಅವರು ಹೇಳ್ತಾ ಇದ್ರು ಏನು ಅಂದ್ರೆ, ವೈಷ್ಣವ ಅಂದ್ರೆ ಯಾರು? ಸೊ ವೈಷ್ಣವ ಅಂದ್ರೆ ವೈಷ್ಣವನಿಗೆ ಗೊತ್ತುಂಟು ಯಾರು ಯಾರು ಅಂದ್ರೆ ಹೂ ಇಸ್ ಹೂ. ಅವರ ಅಂದ್ರೆ ಇನ್ನು ಇನ್ ಅದರ್ ವರ್ಡ್ಸ್, ಬೇರೆ ರೀತಿಯಲ್ಲಿ ಹೇಳುತ್ತಿದ್ರೆ ಭಗವಂತ ಯಾರು, ರಾಧಾರಾಣಿ ಯಾರು, ದುರ್ಗೆ ಯಾರು, ಶಿವ ಯಾರು, ಗಣಪತಿ ಯಾರು, ಎಲ್ಲರ ಸ್ಥಾನ ಗೊತ್ತು ವೈಷ್ಣವನಿಗೆ. ಆದ್ರೆ ಬೇರೆ ಬೇರೆ ಜನರು ಇದ್ದಾರೆ, ಶಾಕ್ತರು ಹೇಳ್ತಾರೆ ದುರ್ಗೆ ಸುಪ್ರೀಂ ಅಂತ ಹೇಳ್ತಾರೆ, ಅಥವಾ ಸೌರ್ಯ ಅವರು ಸೂರ್ಯ ಸುಪ್ರೀಂ ಅಂತ, ಗಾಣಪತ್ಯ ಇದ್ದಾರೆ, ಗಣಪತಿ ಸುಪ್ರೀಂ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ವೈಷ್ಣವನಿಗೆ ಗೊತ್ತು ಭಗವಂತ ಯಾರು, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಯಾರು, ರಾಧಾರಾಣಿಯ ಸ್ಥಾನ ಏನು, ಪ್ರಕೃತಿ ಅಂದ್ರೆ ಯಾರು, ದುರ್ಗೆ ಯಾರು, ಶಿವ ಯಾರು, ಗಣಪತಿ ಯಾರು, ಎಲ್ಲರ ಸ್ಥಾನ ಕರೆಕ್ಟ್ ಆಗಿ ಗೊತ್ತು. ಸೊ ಆದ್ರಿಂದ ಮೊದಲು ಹೌ ಮಚ್ ಟೈಮ್ ಡು ಐ ಹ್ಯಾವ್? ಎಷ್ಟು ತನಕ ಕಂಟಿನ್ಯೂ ಮಾಡಬೇಕು? ಸೊ ಅದರಿಂದ ಎರಡು ಸಿಂಪಲ್ ವಿಷಯ ನಾವು ಅರ್ಥ ಮಾಡ್ಕೊಂಡು, ಏನು ಕೃಷ್ಣ ಆದಿ ಪುರುಷ ಮತ್ತೆ ರಾಧಾರಾಣಿ ಆದಿಶಕ್ತಿ. ಸೊ ಎಲ್ಲಾ ಶಕ್ತಿಗಳಲ್ಲಿ ಸುಪ್ರೀಂ ಶಕ್ತಿ ರಾಧಾರಾಣಿ. ಎಷ್ಟು ರೀತಿಯ ಶಕ್ತಿಗಳು ಇದೆ? ಹೌ ಮೆನಿ ಟೈಪ್ಸ್ ಆಫ್ ಶಕ್ತಿ ಇದೆ? ಅಫ್ಕೋರ್ಸ್ ಪರಾಸ್ಯ ಶಕ್ತಿ ವಿವಿಧ ಸ್ಫೂರ್ತಿ, ಅಚಿಂತ್ಯ ಶಕ್ತಿಗಳು ಇದೆ ಕೃಷ್ಣನಲ್ಲಿ. ಆದ್ರೆ ಅದನ್ನು 3 ಕ್ಯಾಟಗರಿಯಾಗಿ ಹೇಳ್ತಾನೆ. ಯಾವ್ಯಾವ ಕ್ಯಾಟಗರಿ ಇದೆ? ಶಕ್ತಿಗಳಲ್ಲಿ 3 ಕ್ಯಾಟಗರಿ ಇದೆ. ಪ್ರೈಮರಿಲಿ 3 ಕ್ಯಾಟಗರಿ ಇದೆ. ಯಾವುದು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ತಟಸ್ಥ ಶಕ್ತಿ. ಸೊ ಬಹಿರಂಗ ಶಕ್ತಿ ದುರ್ಗಾ ನಾವು ಅರ್ಥ ಮಾಡ್ಕೊಂಡ್ವಿ, ನೆರಳು. ಅಂತರಂಗ ಶಕ್ತಿ ಕೂಡ ವಿಧ ವಿಧ ಕಾರ್ಯಗಳನ್ನು ಮಾಡಲಿಕ್ಕೆ ರಾಧಾರಾಣಿ ಬೇರೆ ಬೇರೆ ವಿಸ್ತೃತ. ಅದರಲ್ಲಿ ಪ್ರಮುಖವಾಗಿ ನಮ್ಗೆ ಗೊತ್ತೇನು? 3 ಅಂತರಂಗ ಶಕ್ತಿಯಲ್ಲಿ ಪ್ರಮುಖ 3 ಯಾವುದು? ಪ್ರಮುಖ 3 ಶಕ್ತಿಗಳು ಅಂತರಂಗ ಶಕ್ತಿ: ಸಂಧಿನಿ, ಸಂವಿತ್ ಮತ್ತೆ ಲಾದಿನಿ. ಕೇಳಿದಿರಲ್ಲ? ಸಂಧಿನಿ, ಸಂವಿತ್, ಲಾದಿನಿ. ಸಂಧಿನಿ ಶಕ್ತಿ ಯಾವ್ದಕ್ಕೆ ಏನ್ ಮಾಡ್ತದೆ? ಸಂಧಿನಿ ಶಕ್ತಿ ಸ್ವಲ್ಪ ಇಂಟ್ರಾಕ್ಟಿವ್ ಆಗಿ ಇಡೋಣ, ಇಲ್ಲ ಬರೇ ನಾನೇ ಮಾಡ್ತೇನೆ. ಸಂಧಿನಿ ಶಕ್ತಿ ಏನ್ ಮಾಡ್ತದೆ ಆಧ್ಯಾತ್ಮಿಕ ಲೋಕದಲ್ಲಿ? ಸಂಧಿನಿ ಶಕ್ತಿ, ವಾಟ್ ಡಸ್ ಸಂಧಿನಿ ಶಕ್ತಿ ಡು? ಏನ್ ಮಾಡ್ತದೆ? ಸೊ ಆಧ್ಯಾತ್ಮಿಕ ಧಾಮದ ಅಸ್ತಿತ್ವವನ್ನು ಸಂಧಿನಿ ಶಕ್ತಿ ನೋಡ್ತೀವಿ. ಸಂವಿತ್ ಶಕ್ತಿ, ಸೊ ಜೀವಾತ್ಮದ ನೇಚರ್ ಅಲ್ಲಿ ಸತ್ ಚಿತ್ ಆನಂದ
ಸತ್ ಚಿತ್ ಆನಂದ. ಸತ್ ಸತ್ತು ಸಂಧಿ, ಚಿತ್ ಅಂದ್ರೆ ಜ್ಞಾನ. ಸೊ ಜ್ಞಾನ ಎಲ್ಲಿಂದ ಬರ್ತದೆ? ಸಂಬಿತ್ ಶಕ್ತಿ. ಸಂಬಿತ್ ಶಕ್ತಿ ಅದು ಮೂಲ. ಆಮೇಲೆ ಸೊ ಆನಂದದ ಅನುಭವ ಯಾವುದರ ಶಕ್ತಿಯಿಂದ ಆಗ್ತದೆ? ಲಾದಿನಿ ಶಕ್ತಿ. ಸೊ ಅಫ್ಕೋರ್ಸ್ ಬೇರೆ ಬೇರೆ ತರಹದ ಶಕ್ತಿಗಳು ಇದೆ. ಸೃಷ್ಟಿ ಶಕ್ತಿ, ಬೋಧಿ ಶಕ್ತಿ, ಕರುಣಾ ಶಕ್ತಿ, ಇಚ್ಛಾಶಕ್ತಿ, ಅನ್ಲಿಮಿಟೆಡ್ ಶಕ್ತಿ. ನಮ್ಗೆ ಇವನ್ ಊಹೆ ಮಾಡ್ಲಿಕ್ಕೂ ಸಾಕು. ರಾಸ್ಯ ಶಕ್ತಿ ವಿವಿಧ ಕೃಷ್ಣನ ಅಚಿಂತ್ಯ ಶಕ್ತಿಗಳು, ಇನ್ಕನ್ಸೀವೇಬಲ್ ಪೊಟೆನ್ಸಿಸ್ ಅಂತ. ಆದ್ರೆ ಶಕ್ತಿ ಅಂತ ಹೇಳಿದ ಮೇಲೆ ಶಕ್ತಿಗೆ ಒಂದು ಉಗಮ ಅಂತ ಇರ್ಬೇಕು, ಅದರ ಮೂಲ ಅಂತ ಇರ್ಬೇಕು. ಇಲ್ದಿದ್ರೆ ಅದಕ್ಕೆ ಮೀನಿಂಗ್ ಇಲ್ಲ. ಶಕ್ತಿ ಇದೆ, ಶಕ್ತಿಗೆ ಎಲ್ಲಿಂದ ಬರ್ತಾ ಇದೆ? ಎಲ್ಲ ಕೃಷ್ಣನಿಂದ ಬರ್ತಾ ಇದೆ. ಸೊ ಆದ್ರಿಂದ ಶಕ್ತಿಯ ಉಗಮ ಕೃಷ್ಣ. ಸೊ ಲಾದಿನಿ ಶಕ್ತಿ ಇದು ರಾಧಾರಾಣಿ. ಸೊ ಲಾದಿನಿ ಶಕ್ತಿಯ ಸಾರ ಏನಿದೆ ಇದನ್ನು ಪ್ರೇಮ ಅಂತ ಹೇಳ್ತಾರೆ. ಆಮೇಲೆ ಪ್ರೇಮದ ಸಾರ ಇದು ಭಾವ. ಸೊ ಭಾವದ ಸಾರ ಅದು ಮಹಾಭಾವ. ಸೊ ಮಹಾಭಾವ ಏನಿದೆ ಇದು ಕೇವಲ 3 ಪರ್ಸನಾಲಿಟಿ ಹತ್ರ ಮಾತ್ರ ಇದೆ. ಅದು ಆ ಟಾಪಿಕ್ ಟಚ್ ಮಾಡೋದು ಬೇಡ, ಬಿಕಾಸ್ ಇಟ್ಸ್ ತುಂಬಾ ಹೈ, ತುಂಬಾ ಟಾಪ್ ಮೋಸ್ಟ್ ಟಾಪಿಕ್ಸ್ಗಳು. ಆದ್ರೆ ಸಂಕ್ಷಿಪ್ತವಾಗಿ ಹೇಳುವುದೇನು? ಪ್ರೇಮದ ಸಾರ ಭಾವ, ಭಾವದ ಸಾರ ಪರಾಕಾಷ್ಠೆ ಮಹಾಭಾವ. ಸೊ ಈಗ ನಾವು ಒಂದು ಹಾಲನ್ನು ಈಗ ಬಾಯ್ಲ್ ಮಾಡಿದ್ರೆ ಏನಾಗ್ತದೆ? ಹಾಲನ್ನು ಬಾಯ್ಲ್ ಮಾಡಿ ಕಂಡೆನ್ಸ್ ಆಗ್ತಾ ಬರ್ತದೆ. ಅದೇ ರೀತಿ ಈ ಭಾವವನ್ನು ಕಂಡೆನ್ಸ್ ಮಾಡಿ 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 ಅದಕ್ಕೆ ಒಂದು ರೂಪ ಕೊಟ್ರೆ ಅದು ಮಹಾಭಾವದ ರೂಪ. ಅವಳೇ ಶ್ರೀಮತಿ ರಾಧಾರಾಣಿ. ಸೊ ಅದರಿಂದ ರಾಧಾರಾಣಿಯನ್ನು ಏನ್ ಹೇಳ್ತಾರೆ? ಆದಿ ಮಾತಾ. ಸೊ ನಾವೆಲ್ಲ ಏನು? ದಾಸಾನು ದಾಸರು. ಜೀವಾತ್ಮಗಳಾಗಿ ನಮ್ಮ ತಾಯಿ ಯಾರು ಅಂದ್ರೆ ಎಟರ್ನಲ್ ಮದರ್ ಶ್ರೀಮತಿ ರಾಧಾರಾಣಿ. ಅಫ್ಕೋರ್ಸ್ ಗೋಲಕ ವೃಂದಾವನ ಧಾಮದಲ್ಲಿ ಸಹಸ್ರ ಶತ ಅಂದ್ರೆ ಲಕ್ಷಗಟ್ಲೆ ಗೋಪಿಯರು ಇದ್ದಾರೆ. ಅವರಲ್ಲಿ 16,000 ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಗೋಪಿಯರು. ಅವರಲ್ಲಿ 108 ಮತ್ತು ಅದರಲ್ಲೂ ಪ್ರಮುಖರು. ಮತ್ತೆ ಅದರಲ್ಲಿ 8 ಇನ್ನೂ ಪ್ರಮುಖ ಗೋಪಿಗಳು. ಮತ್ತೆ ಅದರಲ್ಲಿ ಲಾಸ್ಟಿಗೆ 2 ಗೋಪಿಗಳು ಅತಿ ಪ್ರಮುಖ ಗೋಪಿಗಳು. ಯಾರು? 2 ಅತಿ ಪ್ರಮುಖ ಗೋಪಿಗಳು ಯಾರು? ಲಲಿತ ವಿಶಾಖ ಅತ್ಯಂತ ಅದರಲ್ಲಿ ಅಫ್ಕೋರ್ಸ್ ಒಂದಂತೂ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ, ರಾಧಾರಾಣಿ. ಮತ್ತೊಬ್ರು ಯಾರು? ಚಂದ್ರಾವಳಿ ಹೆಸರು ಕೇಳಿಲ್ಲ? ಚಂದ್ರಾವಳಿ ಕೆಲವ್ರು ಕೇಳಿದ್ರಿ ಅಲ್ವ? ಸೊ ಇಬ್ರು ಗೋಪಿಯರು, ರಾಧಾರಾಣಿ ಮತ್ತೆ ಚಂದ್ರಾವಳಿ, ಇವರು ಮೋಸ್ಟ್ ಪ್ರೈಮರಿ ಗೋಪೀಸ್. ಆಮೇಲೆ ಅದರಿಂದ 8 ಟಾಪ್ ಮೋಸ್ಟ್ ಗೋಪಿ ಯಾರು? ರಾಧಾರಾಣಿ. ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾನಂದ್ರೆ, ಎಲ್ಲ ಗೋಪಿಯರು, ಎಷ್ಟು ಗೋಪಿಯರು, ಈಗ ಲಕ್ಷಗಟ್ಲೆ ಕೋಟಿಗಟ್ಲೆ ಗೋಪಿಯರು ಇದ್ದಾರೆ ಅಂತ ಗೊತ್ತಾಯ್ತು. ಎಲ್ಲ ಗೋಪಿಯರು ಕೃಷ್ಣನಿಗೆ ಸಂತೋಷ ಆನಂದವನ್ನು ಕೊಡ್ತಾರೆ. ಕೃಷ್ಣ ಏನ್ ಹೇಳ್ತಾನಂದ್ರೆ, ಈ ಎಲ್ಲ ಗೋಪಿಯರು ಕೊಡುವಂತ ಆನಂದವನ್ನು ನಾವು ಒಟ್ಟು ಮಾಡಿ ಅದನ್ನು ಎಷ್ಟೋ ಲಕ್ಷ ಪಟ್ಟು ನಾವು ಅದನ್ನು ಗುಣಿಸಿದ್ರೆ ಅದಕ್ಕಿಂತ ಜಾಸ್ತಿ ಆನಂದವನ್ನು ನನಗೆ ಒಬ್ರು ಗೋಪಿ ಕೊಡ್ತಾನೆ, ರಾಧಾರಾಣಿ. ಸೊ ಹಾಗಾದ್ರೆ ನಮ್ಗೆ ರಾಧಾರಾಣಿಯ ಸ್ಥಾನ ಆಗ್ತದೆ. ಎಲ್ಲ ಗೋಪಿಯರು ಕೊಡುವಂತ ಆನಂದವನ್ನು ಎಷ್ಟು ಲಕ್ಷಗಟ್ಲೆ ಪಟ್ಟು ಅದನ್ನು ನಾವು ಗುಣಿಸಿದಾಗ ಅದಕ್ಕಿಂತ ಜಾಸ್ತಿ ಆನಂದವನ್ನು ಒಬ್ಳೆ ಗೋಪಿ ಕೊಡ್ತಾಳೆ, ಅವಳು. ಅದರಿಂದ ರಾಧಾರಾಣಿಯ
ಸ್ಥಾನ ಎಷ್ಟು ಟಾಪ್ ಮೋಸ್ಟ್ ಇದೆ ಅಂತ ನಮ್ಗೆ ಇದರಲ್ಲಿ ಒಂದು ಸಣ್ಣ ಸುಳಿವು ಸಿಕ್ತು. ಸೊ ಅದಕ್ಕಾಗಿ ಒಂದು ಸಣ್ಣ ಪಾಸ್ಟ್ ಟೈಮ್ ಇದೆ. ಏನು, ಒಂದು ಸಲ ರಾಸಲೀಲೆ ಆಗ್ತಾ ಇರ್ತದೆ. ರಾಸಲೀಲೆ ಆಗ್ಬೇಕಾದ್ರೆ ಕೃಷ್ಣ ಬಿಟ್ಟೋಗಿ ಬಿಡ್ತಾನೆ, ರಾಸಸ್ಥಳಿಯನ್ನು ಬಿಟ್ಟು ಹೋಗಿ ಬಿಡ್ತಾನೆ. ಗೋಪಿಯರಿಗೆ ತುಂಬಾ ಬಿಕಮ್ ಡಿಸ್ಟರ್ಬ್, ಕೃಷ್ಣ ಬಿಟ್ಟು ಹೋಗಿ. ಸೊ ಹಾಗಾದ್ರೆ ಎಲ್ಲಿ ಹೋದ ಕೃಷ್ಣ ಅಂತ ಎಲ್ಲ ಹುಡುಕ್ತಾ ಹೋಗ್ತಾರೆ. ಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿ ತುಂಬಾ ದೂರದಲ್ಲಿ ಅವನು ನಾರಾಯಣನ ರೂಪ, ಎರಡು ಎಕ್ಸ್ಟ್ರಾ ಹ್ಯಾಂಡ್ ಕೈಗಳನ್ನು ತಂದುಬಿಟ್ಟು ನಾರಾಯಣ ರೂಪದಲ್ಲಿ ನಿಂತು ಬಿಡ್ತಾರೆ. ಅವಾಗ ಗೋಪಿಯರು ಓಡಿ ನಾರಾಯಣನ ಹತ್ರ ಹೋಗ್ತಾರೆ. ಆದ್ರೆ ಗೋಪಿಯರಿಗೆ ನಾರಾಯಣ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಗೊತ್ತು ನಾರಾಯಣ ಸುಪ್ರೀಂ ಅಂತ, ಅದಕ್ಕೆ ಕೈ ಜೋಡಿಸ್ತಾರೆ. ಆಮೇಲೆ ಏನ್ ಕೇಳ್ತಾರೆ, ಕೃಷ್ಣ ಎಲ್ಲಿದ್ದಾನೆ, ವೆರ್ ಇಸ್ ಕೃಷ್ಣ? ಅವಾಗ ನಾರಾಯಣ ತೋರಿಸ್ತಾನೆ. ಗೋಪಿಯರೆಲ್ಲ ಓಡಿ ಹೋಗ್ತಾರೆ, ಕೃಷ್ಣ ಆಚೆ ಆಚೆ ಹುಡುಕ್ಲಿಕ್ಕೆ ಗೋಪಿಯರೆಲ್ಲ ಓಡಿ ಅವರು ಓಂ ನಮೋ ನಾರಾಯಣ ಓಡಿ. ಆದ್ರೆ ಸ್ವಲ್ಪ ಸಮಯದಲ್ಲಿ ಅದೇ ಸ್ಥಳಕ್ಕೆ ರಾಧಾರಾಣಿ ಬಂತು. ಅವಾಗ ಏನಾಗ್ತದೆ, ಅವಳ ಪ್ರೇಮ, ಕೃಷ್ಣನ ತೋರಿಸಿರೋ ಪ್ರೇಮ ಎಷ್ಟು ಡೀಪ್ ಅಥವಾ ಗಾಢವಾಗಿತ್ತು ಅಂದ್ರೆ ಆ ಎರಡು ಎಕ್ಸ್ಟ್ರಾ ಕೈಗಳು ಆಟೋಮ್ಯಾಟಿಕಲಿ ಅದು ಹೋಗ್ತದೆ. ಆಮೇಲೆ ಕೃಷ್ಣ ಅವನು ತನ್ನ ಮುರಳಿಯನ್ನು ಹಿಡ್ಕೊಂಡು ಶ್ಯಾಮಸುಂದರದಲ್ಲಿ ನಿಂತ ಆಟೋಮ್ಯಾಟಿಕ್ ಆಗಿ. ಯಾಕಂದ್ರೆ ರಾಧೆ ಎದುರಿಗೆ ಅವನಿಗೆ ನಾರಾಯಣನ ರೂಪದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಈ ಲೀಲೆ ಏನ್ ತೋರಿಸ್ತದೆ ಅಂದ್ರೆ, ಈವನ್ ನಾವು ಈ ಗೋವರ್ಧನ ಪರಿಕ್ರಮ ಮಾಡ್ಬೇಕಾದ್ರೆ ಈಗ ಪೈಠ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಕೃಷ್ಣ ಮೂಲ ರೂಪಕ್ಕೆ. ಸೊ ರಾಧಾರಾಣಿಯ ಪ್ರೇಮ ಎಷ್ಟು ಹೈ ಇದೆ ಇದರಿಂದ ನಮ್ಗೆ ಅರ್ಥ ಆಗ್ತದೆ. ಈವನ್ ನಮ್ಗೆ ಪುರಿಯಲ್ಲಿ ಮೋಸ್ಟ್ಲಿ ಪುರಿ ಫಾರ್ಮ್ ಇದೆ. ಸೊ ಇವತ್ತು ಸಂಕ್ಷಿಪ್ತವಾಗಿ ರಾಧಾರಾಣಿಯ ಅಪಿಯರೆನ್ಸ್, ಆವಿರ್ಭಾವ ಇದನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ, ರಾಧಾರಾಣಿ ರಾವಲಲ್ಲಿ ಆವಿರ್ಭವಿಸುವುದು. ಆಕ್ಚುಲಿ ವೃಷಭಾನು ನಂದ ಮಹಾರಾಜನ ಮಿತ್ರ. ಸೊ ಒಂದು ದಿನ ಯಮುನಾದಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಪ್ರಕಾಶಮಾನವಾದ ಕಮಲದ ಹೂವು ತೇಲಿ ಹೋಗ್ತಾ ಇರುವುದನ್ನು, ಎಫಲ್ಜೆಂಟ್, ವೆರಿ ಎಫಲ್ಜೆಂಟ್. ತುಂಬಾ ಹತ್ರ ಬಂದು ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಮಗು ಇತ್ತು, ಹೆಣ್ಣು ಮಗು. ಸೊ ಆ ಮಗು ಎಷ್ಟು ಬ್ಯೂಟಿಫುಲ್ ಇತ್ತು ಅಂದ್ರೆ, ಆ ಪ್ರಕಾಶವಂತ ಅದು ಮಾನವಾದ ಮಗುವನ್ನು ನೋಡಿ ವೃಷಭಾನು ಚಕಿತನಾಗಿರ್ತಾನೆ. ಬಿಕಾಸ್ ಚಿನ್ನದ ಹೊಂಬಣ್ಣ, ಗ್ಲೋವಿಂಗ್ ಬಾಡಿ, ಎಫಲ್ಜೆನ್ಸ್. ಸೊ ವೃಷಭಾನು ಮಹಾರಾಜರಿಗೆ ತುಂಬಾ ಆಶ್ಚರ್ಯ ಆಗ್ತದೆ. ಅದೇ ಸಮಯದಲ್ಲಿ ಬ್ರಹ್ಮಾಜಿ ಅಲ್ಲಿ ಪ್ರಕಟ ಹೊಂದಿ, ಬ್ರಹ್ಮಾಜಿ ಪ್ರಕಟ ಹೊಂದಿ ಹೇಳ್ತಾರೆ ಏನು ಅಂದ್ರೆ, ನೀನು ಮತ್ತೆ ನಿನ್ನ ಹೆಂಡತಿ ಕೀರ್ತಿಗ ಹಿಂದಿನ ಜನ್ಮಗಳಲ್ಲಿ ಎಷ್ಟೊಂದು ತಪಶ್ಚರ್ಯಗಳನ್ನು ಮಾಡಿದ್ರಿ, ಭಗವಂತನ ಪಾರ್ಟ್ನರ್. ಸೊ ರಾಧಾರಾಣಿಯನ್ನು ನಿಮ್ಮ ಮಗಳಾಗಿ ಈ ಆಸೆ ಇತ್ತು ನಿಮ್ಗೆ, ಅದಕ್ಕಾಗಿ ಎಷ್ಟೊಂದು ತಪಶ್ಚರ್ಯಗಳನ್ನು ನೀವು ಮಾಡಿ. ಆದ್ರಿಂದ ನೀವು ಈ ಮಗುವನ್ನು ನೀವು ಸ್ವೀಕಾರ ಮಾಡಬೇಕು. ಇವಳು ವಿಷ್ಣುವಿನ ಸಂಗೀತ. ಸೊ ಆದ್ರಿಂದ ಇವಳ ಆರೈಕೆಯನ್ನು ನೀವು ಮಾಡಿ, ಇವಳ ಸೇವೆಯನ್ನು ನೀವು ಮಾಡಿ ಅಂತ ಬ್ರಹ್ಮದೇವರು ಆ ಮಗುವನ್ನು ಎತ್ತಿ ವೃಷಭಾನುವಿನ ಕೈಯಲ್ಲಿ ನೀಡಿ ಅವರು ಅಂತರ್ಧಾನ. ಸೊ ಆ ಮಗುವು ಇವರು ವೃಷಭಾನು ಮಹಾರಾಜನಿಗೆ ತುಂಬಾ ಸಂತೋಷ ಆಗ್ತದೆ. ಸೊ ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅದರ ಸೌಂದರ್ಯ, ಮಗುವಿನ ಸೌಂದರ್ಯ ಕೂಡ ಅವರ್ಣನೀಯ, ವೆರಿ ಬ್ಯೂಟಿಫುಲ್. ಅದಕ್ಕಾಗಿ ದಿವ್ಯ ಆನಂದದಿಂದ ವೃಷಭಾನು ಮಹಾರಾಜರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೀರ್ತಿತ ರಾಣಿ ಅವಳ ಕೈಗೆ ಕೊಟ್ಟು ಹೇಳ್ತಾರೆ, ಈ ರೀತಿ ಆಯ್ತು, ನನಗೆ ಮಗು ಸಿಕ್ಕಿತು ಅಂತ. ಆವಾಗ ಕೀರ್ತಿತ ಮತ್ತೆ ವೃಷಭಾನು ಇವರು ಒಂದು ಡಿಸಿಷನ್ ಏನು,
ಈಗ ನಮ್ಗೆ ಮಗು ಸಿಕ್ಕಿದೆ, ಇವಳ ಜನ್ಮದಿನವನ್ನು ಸಹ ನಾವು ಆಚರಣೆ ಮಾಡಬೇಕು, ಅವರು ಡಿಸಿಷನ್ ತೆಗೆದುಕೊಳ್ತಾರೆ. ಆದ್ರೆ ಏನಾಗ್ತದೆ ಅಂದ್ರೆ ಈ ಮಗು ಕಣ್ಣನ್ನು ತೆರೀತಿರ್ಲಿಲ್ಲ, ಅಳ್ತಿರ್ಲಿಲ್ಲ. ಯಾಕಂದ್ರೆ ಮಗುಗಳು ಜನರಲಿ ಅಳ್ತಾರೆ, ಅಟ್ಲೀಸ್ಟ್ ವಾಯ್ಸ್ ಹೊರಗೆ ಬರ್ತದೆ, ಅದು ಬರ್ತಿರ್ಲಿಲ್ಲ. ಸೊ ಅವಳು ಮಾಡುವ ವಿಧಾನ ನೋಡಿದ್ರೆ ಕಿವಿನೂ ಸರಿ ಕೇಳ್ತಾ ಇಲ್ಲ ಅಂತ ಅವರು ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಸೊ ಅದರಿಂದ ತುಂಬಾ ಬೇಜಾರಾಗ್ತದೆ. ಯಾಕೆಂದ್ರೆ ನಾವು ಉತ್ಸವ ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೇವೆ, ಆದ್ರೆ ಮಗುವಿಗೆ ಕಣ್ಣು ಕಾಣುವುದಿಲ್ಲ ಅಥವಾ ಮಾತನಾಡ್ತಾ ಇಲ್ಲಲ್ಲ, ಏನ್ ಮಾಡುವುದು, ಉತ್ಸವ ಮಾಡ್ಬೇಕೋ ಬೇಡವೋ ಅಂತ ಈ ಗೊಂದಲದಲ್ಲಿ ಅವರು ಇರ್ತಾರೆ. ಅದೇ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿ, ಯಾದಕ್ಕಾಗಿ ಅಂದ್ರೆ ನಾರದ ಮುನಿಗಳು ಏನ್ ಮಾಡ್ತಾ ಇದ್ರು, ಕೃಷ್ಣ ಈ ಧರೆಯಲ್ಲಿ ಅವತರಿಸಿದ ನಂತರ ನಾರದ ಮುನಿಗಳಿಗೆ ಗೊತ್ತಿತ್ತು ಏನು ಅಂದ್ರೆ, ಯಾವಾಗ ಕೃಷ್ಣ ಇಲ್ಲಿ ಅವತರಿಸ್ತಾನೆ ಖಂಡಿತವಾಗಿ ಅವನ ಹಿಂದೆ ರಾಧಾರಾಣಿ ಅವರು ಸಹ ಅವತರಿಸ್ತಾರೆ. ಆದ್ರಿಂದ ನಾನು ರಾಧಾರಾಣಿಯ ದರ್ಶನವನ್ನು ಸಹ ನಾನು ಪಡಿಬೇಕು ಅಂತ ಅವ್ರು ಏನ್ ಮಾಡ್ತಾ ಇದ್ರು, ಕೃಷ್ಣ ಜನಿಸಿದ ನಂತರ ಬೃಂದಾವನದಲ್ಲಿ ಯಾರ್ಯಾರ ಮನೆಯಲ್ಲಿ ಮಗು ಆಗಿದೆ ಅವರ ಎಲ್ಲ ಮನೆಗಳಿಗೆ ಅವರು ಭೇಟಿ ನೀಡ್ತಾ ಇದ್ರು. ಆಮೇಲೆ ಕೇಳ್ತಾ ಇದ್ರು ಯಾರಿಗಾದ್ರೂ ಹೆಣ್ಣು ಮಗು ಆಗಿದೆ ಅಂತ, ಈ ರೀತಿ ಅವರು ಕೇಳ್ತಾ ಇದ್ರು. ಆಮೇಲೆ ಕೆಲವರು ತೋರಿಸ್ತಾ ಇದ್ರು ಹೆಣ್ಣು ಮಗು ಆಗಿದೆ ಅಂತ. ಆದ್ರೆ ಆ ಹೆಣ್ಣು ಮಗುವನ್ನು ನೋಡಿದಾಗ ಅವರಿಗೆ ಇವಳು ರಾಧಾರಾಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹಾಗೆ ವಾಪಸ್ ಹೋಗ್ತಾರೆ. ಅದೇ ರೀತಿ ವೃಷಭಾನು ಮಹಾರಾಜ, ಈ ರೀತಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮಗು ಆಗಿದೆಯಾ ಅಂತ ಕೇಳಿದಾಗ ವೃಷಭಾನು ಮಹಾರಾಜರಿಗೆ ಏನು ಹೇಳ್ಬೇಕಂತ ಗೊತ್ತಾಗುತ್ತೆ. ಸೊ ಆವಾಗ ಅವರು ಆಮೇಲೆ ಆಲೋಚನೆ ಮಾಡ್ತಾರೆ, ನಾರದ ಮುನಿಗಳ ಹತ್ರ ಏನು ನಾವು ಗುಪ್ತವಾಗಿ ಏನು ಇಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ದ ವಿಷಯವನ್ನು ಹೇಳ್ತಾರೆ ಯಥಾ ಪ್ರಕಾರವಾಗಿ. ಆಮೇಲೆ ಹೇಳ್ತಾರೆ ಆ ಮಗು ಮಾತನಾಡುವುದಿಲ್ಲ ಅಥವಾ ಕಣ್ಣು ಸಹ ತೆರೀತಾ ಇದೆ. ಆವಾಗ ನಾರದ ಮುನಿಗಳು ಏನು ಹೇಳ್ತಾರೆ, ನಾನು ಆ ಮಗುವನ್ನು ನೋಡ್ಬೇಕು, ಐ ವಾಂಟ್ ಟು ಸೀ ದಟ್ ಚೈಲ್ಡ್. ಆವಾಗ ವೃಷಭಾನು ಮಹಾರಾಜರು ಒಳಗೆ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಾರದ ಮುನಿಗಳು ನೋಡಿ ಅವ್ರು ಏನ್ ಹೇಳ್ತಾರೆ, ನಾನು ಈ ಮಗು ಜೊತೆ ನನಗೆ ಸ್ವಲ್ಪ ಕೆಲವು ಅನುಷ್ಠಾನಗಳನ್ನು ಮಾಡಬೇಕು, ಸೊ ಅದರಿಂದ ನನಗೆ ಒಬ್ಬನೇ ಬಿಟ್ಬಿಡಿ. ಆಮೇಲೆ ನಾರದ ಮುನಿಗಳು ಬಾಗಿಲು ಹಾಕಿ ರಾಧಾರಾಣಿಗೆ ಪ್ರಣಾಮ ಮಾಡ್ತಾರೆ. ಪ್ರಣಾಮ ಮಾಡಿದ್ಮೇಲೆ ಅವಳ ಸ್ತುತಿಗಳನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆವಾಗ ರಾಧಾರಾಣಿ ಏನ್ ಮಾಡ್ತಾಳೆ, ಈಗ ಸ್ವಲ್ಪ ಜೋಕ್ ಮಾಡ್ಬೇಕು. ಯಾಕಂದ್ರೆ ಒನ್ ಆಫ್ ದ ಇದು ನಾವು ಕ್ವಾಲಿಟೀಸ್ ಗುಣಗಳನ್ನು ನೋಡಿದ್ರೆ ರಾಧಾರಾಣಿ ಜೋಕಿಂಗ್ ಇದು ಸಹ ಒಂದು ಅವಳ ಕ್ವಾಲಿಟಿ ಗುಣ. ಅದಕ್ಕೆ ಈಗ ನಾರದ ಮುನಿಗಳ ಹತ್ರ ಏನಾದರೂ ಜೋಕ್ ಮಾಡಬೇಕು, ಅದಕ್ಕೆ ಅವಳು ಮಗುವಾಗಿದ್ದ ಹಾಗೆ ತಕ್ಷಣವೇ ಅವಳು ತನ್ನ ಕಿಶೋರಿ ರೂಪವನ್ನು ತೋರಿಸಿಬಿಡ್ತು. ಕಿಶೋರಿ ರೂಪವನ್ನು ತೋರಿಸಿದಾಗ ನಾರದ ಮುನಿಗಳಿಗೆ ಅದು ಎಷ್ಟು ಸುಂದರವಾಗಿ ಇರ್ತದೆ ಆ ಕಿಶೋರಿ ರೂಪ ಅಂದ್ರೆ, ನಾರದ ಮುನಿಗಳು ರಾಧಾರಾಣಿಯನ್ನು ನೋಡಿ ಅಲ್ಲೇ ಮೂರ್ಛೆ ಹೋಗಿ ಬಿಡ್ತಾರೆ. ಈ ಕುಡ್ ನಾಟ್ ಮೂವ್, ಅವರಿಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಲ್ಲೇ ಮೂರ್ಛೆ ಹೋಗಿ ಆಮೇಲೆ ಮೂರ್ಛೆ ಬಂದ ನಂತರ ಅವರು ನಾರದ ಮುನಿಗಳಿಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಸ್ತಂಭಿತರಾಗಿ ಬಿಟ್ಟಿದ್ದಾರೆ ದಿವ್ಯ ಆನಂದದಿಂದ. ಇದನ್ನು ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಈ ವೆಂಟ್ ಇಂಟು ಟ್ರಾನ್ಸ್, ಅವ್ರಿಗೆ ಏನು ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಈ ಲೆಫ್ಟ್ ದ ಪ್ಲೇಸ್, ಸುಮ್ಮನೆ ಆ ಜಾಗವನ್ನು ಖಾಲಿ ಮಾಡಿ ಆಮೇಲೆ ಹೋಗ್ಬೇಕಾದ್ರೆ ಉತ್ಸವ ಮಾಡ್ಬೇಕು. ಇವರಿಗೆ ನಾನು ವೃಷಭಾನು ಮಹಾರಾಜರಿಗೆ ಓಕೆ ನಾರದ ಮುನಿಗಳು ಏನು ಹೇಳಿದ್ದಾರೆ, ಅಟ್ಲೀಸ್ಟ್ ನಾವು ಏನೋ ಮಾಡದೇ ಇರುವ ಬದಲು ನಾವು ಅಟ್ಲೀಸ್ಟ್ ಒಂದು ಉತ್ಸವವನ್ನು ಮಾಡೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ. ಆಮೇಲೆ ಒಂದು ಉತ್ಸವವನ್ನು ಇಟ್ಟು ಎಲ್ಲರನ್ನೂ ಕರೀತಾರೆ ವ್ರಜವಾಸಿ, ನಂದ ಮಹಾರಾಜ, ಯಶೋಧ ಮಾತೆ. ಸೊ ಆವಾಗ ಕೃಷ್ಣನಿಗೆ ಎಷ್ಟು, ಅವನ ವಯಸ್ಸು ಎಷ್ಟು, ಕೃಷ್ಣ ರಾಧಾರಾಣಿ ಪ್ರಿಪೇರ್ ಆದಾಗ 2
2 ವಾರ. So how many years ಕೃಷ್ಣ? 1 ವರ್ಷ 15 ದಿನ. So 1 year before. ಸೊ ಯಶೋಧ ಮಾತೆ ಕೃಷ್ಣನನ್ನು ಕರ್ಕೊಂಡು ಬರ್ತಾಳೆ. ಸೊ ರಾಧಾರಾಣಿಯನ್ನು ತೊಟ್ಟಿಲಲ್ಲಿ ಇಟ್ಟಿದ್ರು. ಸೊ ನಮ್ಗೆ ಗೊತ್ತು ಆಮೇಲೆ ಹೇಗೆ ಕೃಷ್ಣ ಅವನು ಅಂಬೆಗಾಲನ್ನು ಇಟ್ಟು ತೊಟ್ಟಿಲ ಹತ್ರ ಹೋಗ್ತಾನೆ. ಕಷ್ಟಪಟ್ಟು ತೊಟ್ಟಿಲನ್ನು ಹಿಡಿದು ಮೇಲೆ ಎದ್ದು ನಿಲ್ತಾನೆ. ಆಮೇಲೆ ರಾಧಾರಾಣಿಯನ್ನು ಮುಟ್ಟಿದಾಗ ಅವಳು ಕಣ್ಣನ್ನು ತೆರಿತಾಳೆ. ಆಮೇಲೆ ಅಳ್ಲಿಕ್ಕೆ ಆರಂಭ ಮಾಡ್ತಾಳೆ ಜೋರಾಗಿ. ಅಳೋದಂದ್ರೆ ಇಟ್ಸ್ ಬಿಕಾಸ್ ಶಿ ಇಸ್ ವೆರಿ ಹ್ಯಾಪಿ. ಅಂಡ್ ವೆನ್ ಅವಳು ಅಳ್ಬೇಕಾದ್ರೆ ಎಲ್ಲರೂ ಓಡಿ ಬರ್ತಾರೆ. ಯಾಕೆಂದ್ರೆ ಆವಾಗ ಎಲ್ರಿಗೂ ಗೊತ್ತಾಗ್ತದೆ ರಾಧಾರಾಣಿ ಕಣ್ಣನ್ನು ತೆರೆದಿದ್ದಾಳೆ, ಅವಳು ಮಾತನಾಡ್ಲಿಕ್ಕೂ ಸಾಧ್ಯ ಆಗ್ತದೆ, ಎಲ್ರಿಗೂ ತುಂಬಾ ಸಂತೋಷ ಆಗ್ತದೆ. ಸೊ ದಿಸ್ ಈಸ್ ದ ಫಾಸ್ಟ್ ಟೈಮ್ ಏನು ಅಂದ್ರೆ, ಸೊ ಹೇಗೆ ರಾಧಾರಾಣಿ ಅಪಿಯರೆನ್ಸ್ ಆಯ್ತು ಅಂತ. ಸೊ ಸಂಕ್ಷಿಪ್ತವಾಗಿ ಇವತ್ತಿನ ಕ್ಲಾಸ್ ಕನ್ಕ್ಲೂಡ್ ಮಾಡುವುದಾದ್ರೆ, ನಾವು ಪ್ರಪ್ರಥಮವಾಗಿ ರಾಧಾರಾಣಿಯ ಮತ್ತೆ ಕೃಷ್ಣನ ಸ್ಥಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣನ ಸ್ಥಾನ ಅರ್ಥ ಮಾಡ್ಕೊಂಡ್ರೆ ಆ ತತ್ವದ ಪ್ರಕಾರ ಕೃಷ್ಣ ಮತ್ತು ರಾಧಾರಾಣಿಯ ಸ್ಥಾನವನ್ನು ಅರ್ಥ ಮಾಡ್ಕೊಂಡ್ರೆ ಅವರ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಅದರ ಪ್ರಕಾರ ಇವತ್ತು ಇಸ್ ವೆರಿ ಆಸ್ಪೀಷಿಯಸ್, ತುಂಬಾ ಶುಭದಾಯಕವಾದ ದಿನ. ಸೊ ಅದರಿಂದ ನಾವು ರಾಧಾರಾಣಿ ಮತ್ತೆ ಗೋಪಿನಾಥ್, ಸೊ ಇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಏನು ಅಂದ್ರೆ ನಮ್ಮನ್ನು ಸಹ ಶುದ್ಧ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯುವ ಹಾಗೆ, ನಮಗೂ ಸಹ ಕೃಷ್ಣ ಪ್ರೇಮವನ್ನು ನೀಡುವ ಹಾಗೆ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಫ್ಕೋರ್ಸ್ there are very beautiful qualities of Radharani. ನೆಕ್ಸ್ಟ್ ಯಾವಾಗ ಡಿಸ್ಕಸ್ ಮಾಡಬಹುದು. 25 ಕ್ವಾಲಿಟೀಸ್ಗಳು, ಗುಣಗಳು, ತುಂಬಾ ಸುಂದರವಾದ ಗುಣಗಳು. ಸೊ ರಾಧಾರಾಣಿಯ ರಾಧಾರಾಣಿಯಲ್ಲಿ ಯಾರು ನೋಡಿದ್ರು ಸಹ ಅವರು ಆಕರ್ಷಿತರು. ಬಿಕಾಸ್ ಶಿ ಇಸ್ ಆಲ್ಸೋ ವೆರಿ ಅಟ್ರಾಕ್ಟಿವ್. ಜಸ್ಟ್ ಲೈಕ್ ಕೃಷ್ಣ ಹೇಗೆ ಅತಿ ಆಕರ್ಷಕ, ಆಲ್ ಅಟ್ರಾಕ್ಟಿವ್, ಸೊ ಸಿಮಿಲರ್ಲಿ ರಾಧಾರಾಣಿ ಸಹ ತುಂಬಾ ಆಕರ್ಷಣೀಯ. ಸೊ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆಮೇಲೆ ಅವರ ಕೃಪೆಗಾಗಿ ನಾವು ರಚನೆ. ಹರೇ ಕೃಷ್ಣ. ಸೊ ರಾಧಾಷ್ಟಮಿ ಮಹಾಮಹೋತ್ಸವ की श्रीमती राधा रानी की, श्री राधा गोपीनाथ, श्री राधा माधव की ತುಂಬಾ ಧನ್ಯವಾದ. ಹರೇ ಕೃಷ್ಣ.